ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ. ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ವಿಶೇಷ. ನಕ್ಕಳು ಹೆಣವಾದಳು. ನಾನು ಕೀರ್ತಿಶ್ರೀ. ಹೊಸ ವರ್ಷದ ಆರಂಭದಲ್ಲಿ ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ಒಬ್ಬ ಯುವತಿಯ ಶವ ಸಿಕ್ಕಿತ್ತು. ಸುಟ್ಟು ಕರಕಲಾದ ಮನೆಯಲ್ಲಿ ಸಿಕ್ಕಿದ ಯುವತಿಯ ಶವದ ಹಿಂದೆ ಬಿದ್ದ ಪೊಲೀಸರಿಗೆ ಗೊತ್ತಾಗಿದ್ದ ಒನ್ ಸೈಡ್ ಲವ್ ಕತೆ. ಅವತ್ತು ರಾಮಮೂರ್ತಿ ನಗರದಲ್ಲಿ ಸಿಕ್ಕಿದ್ದ ಆ ಯುವತಿಯ ಶವದ ಹಿಂದೆ ಈ ರೀತಿಯ ಕತೆ ಇರುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಇಷ್ಟಕ್ಕೂ ಅವತ್ತು ಏನಾಗಿತ್ತು, ಅದರ ಕತೆ ಏನು ಅಂತ ಹೇಳ್ತೀವಿ ನೋಡಿ. ಜನವರಿ 1 ಹೊಸ ವರ್ಷ. ಇಡೀ ರಾಜ್ಯದ ಜನ ಹೊಸ ವರ್ಷದ ಮೋಜು ಮಸ್ತಿಯಲ್ಲಿ ತೊಡಗಿದ್ರು. ಸಖತ್ ಪಾರ್ಟಿ ಮಾಡಿ ಎಂಜಾಯ್ ಮಾಡಿದ್ರು. ಹೀಗೆ ರಾಜ್ಯದ ಜನ ಹೊಸ ವರ್ಷದ ಉತ್ಸಾಹದಲ್ಲಿದ್ದಾಗಲೇ ಬಳ್ಳಾರಿಯಿಂದ ಅದೊಂದು ಸುದ್ದಿ ಬಂದಿತ್ತು. ಬಳ್ಳಾರಿಯ ಜನಾರ್ದನ್ ರೆಡ್ಡಿ ಮನೆಯೆದುರು ಫೈರಿಂಗ್ ಆಗಿ ಒಬ್ಬ ಅಮಾಯಕ ಬಲಿಯಾಗಿದ್ದಾನೆ ಅನ್ನೋ ಮಾಹಿತಿ ಸಿಕ್ಕಿತ್ತು. ಹೀಗೆ ಜನಾರ್ದನ್ ರೆಡ್ಡಿ ಮನೆಯೆದುರು ಫೈರಿಂಗ್ ಆಗಿದೆ ಅನ್ನೋದು ಗೊತ್ತಾಗುತ್ತಿದ್ದಂತೆ ಇಡೀ ರಾಜ್ಯದ ಜನರ ಚಿತ್ತ ಅತ್ತ ನೆಟ್ಟಿತ್ತು. ಪರಿಸ್ಥಿತಿ ಹೀಗಿದ್ದಾಗ ಬೆಂಗಳೂರಿನಲ್ಲಿ ನಡೆದಿದ್ದ ಅದೊಂದು ಘಟನೆ ಯಾರಿಗೂ ಗೊತ್ತೇ ಆಗಿರಲಿಲ್ಲ. ಹೊಸ ವರ್ಷದ ಹೊಸ್ತಿಲಿನಲ್ಲೇ ಬಿದ್ದಿತ್ತು ಮನೆಗೆ ಬೆಂಕಿ. ಮನೆಗೆ ಬಿದ್ದಿದ್ದ ಬೆಂಕಿಯಲ್ಲಿ ಬೆಂದು ಹೋಗಿದ್ಲು ಯುವತಿ. ಜನವರಿ 3, 2026 ಬೆಂಗಳೂರಿನ ರಾಮಮೂರ್ತಿ ನಗರ ಬಳಿ ಇರೋ ಸುಬ್ರಹ್ಮಣ್ಯ ಲೇಔಟ್ನಲ್ಲಿದ್ದ ಒಂದು ಮನೆಗೆ ಬೆಂಕಿ ಬಿದ್ದಿದೆ ಅನ್ನೋ ಸುದ್ದಿ ಪೊಲೀಸರಿಗೆ ಸಿಕ್ಕಿತ್ತು. ತಕ್ಷಣ ಅಲರ್ಟ್ ಆದ ಪೊಲೀಸರು ಅಗ್ನಿಶಾಮಕ ದಳಕ್ಕೆ ಸುದ್ದಿ ಮುಟ್ಟಿಸಿದ್ರು. ಮನೆಗೆ ಬೆಂಕಿ ಬಿದ್ದಿದೆ ಅನ್ನೋ ಸುದ್ದಿ ಸಿಕ್ಕ ಬಳಿಕ ಅಗ್ನಿಶಾಮಕ ಸಿಬ್ಬಂದಿ ಬಂದು ಬೆಂಕಿ ಆರಿಸಿದ್ರು. ಬೆಂಕಿ ಆರಿಸಿದ ಬಳಿಕ ಮನೆಗೆ ಎಂಟ್ರಿ ಕೊಟ್ಟ ಪೊಲೀಸರಿಗೆ ಅಲ್ಲೊಂದು ಶವ ಸಿಕ್ಕಿತ್ತು. ಆ ಶವ ಯಾರದ್ದು ಅನ್ನೋದು ಪೊಲೀಸರಿಗೆ ಗೊತ್ತಿರಲಿಲ್ಲ. ಅದರ ಬೆನ್ನತ್ತಿ ಹೋದ ಪೊಲೀಸರಿಗೆ ಇದು ಶರ್ಮಿಳಾ ಅನ್ನೋ ಸಾಫ್ಟ್ವೇರ್ ಉದ್ಯೋಗಿಯದ್ದು ಅನ್ನೋದು ಗೊತ್ತಾಗಿತ್ತು. ಆದರೆ ಮನೆಗೆ ಬೆಂಕಿ ಬಿದ್ದಿದ್ದು ಹೇಗೆ ಅನ್ನೋದು ಮಾತ್ರ ಪೊಲೀಸರಿಗೆ ಗೊತ್ತಾಗಿರಲಿಲ್ಲ. ಅಸಹಜ ಸಾವು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು. ಯುವತಿ ಸಾವು ಬೆನ್ನತ್ತಿದ್ದವರಿಗೆ ತಲೆನೋವಾದ ಕೇಸ್. ಯಾವಾಗ ಬೆಂಕಿ ಬಿದ್ದು ಸುಟ್ಟು ಕರಕಲಾಗಿದ್ದ ಮನೆಯಲ್ಲಿ ಒಬ್ಬ ಯುವತಿಯ ಶವ ಸಿಕ್ಕಿತ್ತು. ಪೊಲೀಸರು ಅಸಹಜ ಸಾವು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಶುರು ಮಾಡಿದ್ರು. ತನಿಖೆಯಲ್ಲಿ ಸುಟ್ಟು ಹೋಗಿದ್ದ ಯುವತಿಯ ಹೆಸರು ಶರ್ಮಿಳಾ ಅನ್ನೋದು ಗೊತ್ತಾಗಿತ್ತು. ಆದರೆ ಆಕೆ ವಾಸವಾಗಿದ್ದ ಮನೆಯಲ್ಲಿ ಬೆಂಕಿ ಹೊತ್ತಿಕೊಂಡಿದ್ದು ಹೇಗೆ? ಇದ್ದಕ್ಕಿದ್ದಂತೆ ಆಕೆಯ ಮನೆಗೆ ಬೆಂಕಿ ಬಿದ್ದಿದ್ದು ಹೇಗೆ? ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಳ್ತಾ ಅಥವಾ ಬೇರೆ ಯಾರಾದರೂ ಬೆಂಕಿ ಹಚ್ಚಿದ್ರ? ಹೀಗೆ ಹಲವು ಪ್ರಶ್ನೆಗಳು ಕಾಡಲು ಶುರು ಮಾಡಿದ್ವು. ಆದರೆ ಪೊಲೀಸರಿಗೆ ಮಾತ್ರ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ. ಒಟ್ಟಾರೆಯಾಗಿ ಈ ಪ್ರಕರಣ ಪೊಲೀಸರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿತ್ತು. ಪೊಲೀಸರಿಗೆ ಸಣ್ಣ ಸುಳಿವು ನೀಡಿತ್ತು ಅದೊಂದು ಮೊಬೈಲ್. ಕೊನೆಗೂ ತಲೆನೋವಾದ ಕೇಸ್ನಲ್ಲಿ ಪೊಲೀಸರಿಗೆ ಗೆಲುವು. ಸಾಮಾನ್ಯವಾಗಿ ಯಾರೇ ಏನೇ ಕ್ರೈಮ್ ಮಾಡಿದ್ರೂ ಸಣ್ಣದೊಂದು ಸುಳಿವು ಬಿಟ್ಟು ಹೋಗಿರ್ತಾರೆ. ಆದರೆ ಈ ಪ್ರಕರಣದಲ್ಲಿ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ. ಪೊಲೀಸರು ಕೂಡ ಇದೊಂದು ಅಗ್ನಿ ಅವಘಡ ಅಂತ ಪರಿಗಣಿಸಿದ್ರು. ಅಸಹಜ ಸಾವು ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಮನೆಗೆ ಬೆಂಕಿ ಬಿದ್ದಿದ್ದು ಹೇಗೆ ಅಂತ ತನಿಖೆ ಮಾಡಲು ಶುರು ಮಾಡಿದ್ರು. ಆಗ ಅವರಿಗೆ ಗೊತ್ತಾಗಿದ್ದು ಇದು ಅಗ್ನಿ ಅವಘಡವಲ್ಲ, ಬದಲಿಗೆ ಯಾರೋ ಬೇಕೆಂದೇ ಬೆಂಕಿ ಹಚ್ಚಿದ್ದಾರೆ ಅನ್ನೋದನ್ನ ಕಂಡುಕೊಂಡಿದ್ರು. ಆದರೆ ಬೆಂಕಿ ಹಚ್ಚಿದ್ದು ಯಾರು ಅನ್ನೋದು ಮಾತ್ರ ಪೊಲೀಸರಿಗೆ ತಲೆನೋವಾಗಿತ್ತು. ಇದು ಅಗ್ನಿ ಅವಘಡವೋ, ಆಕಸ್ಮಿಕವೋ, ಬೇಕೆಂದೇ ಮಾಡಿರೋ ಕೃತ್ಯವೋ ಅನ್ನೋದು ಗೊತ್ತಾಗದೆ ಪೊಲೀಸರಿಗೆ ಭಾರಿ ತಲೆನೋವು ಕೆಡಿಸಿತ್ತು.
ರಾಮಮೂರ್ತಿ ನಗರದ ಸುಬ್ರಹ್ಮಣ್ಯ ಲೇಔಟ್ನಲ್ಲಿ ನಡೆದಿದ್ದ ಬೆಂಕಿ ಅವಘಡದ ಸಂಭವಿಸಿದ್ದು ಹೇಗೆ ಅಂತ ತುಂಬಾ ತಲೆ ಕೆಡಿಸಿಕೊಂಡಿದ್ದ ಪೊಲೀಸರಿಗೆ ಯಾವುದೇ ಸುಳಿವು ಕೂಡ ಸಿಕ್ಕಿರಲಿಲ್ಲ. ಹೀಗೆ ತಲೆ ಕೆಡಿಸಿಕೊಂಡಿದ್ದ ಪೊಲೀಸರಿಗೆ ಒಂದೇ ಒಂದು ಸುಳಿವು ಸಿಕ್ಕಿತ್ತು. ಮನೆಗೆ ಬೆಂಕಿ ಹಚ್ಚಿ ಹೋಗೋ ವೇಳೆ ಯುವತಿ ಬಳಿ ಇದ್ದ ಮೊಬೈಲ್ ಕದ್ದಿದ್ದ ಅವನು ಇದ್ದಕ್ಕಿದ್ದಂತೆ ಮೊಬೈಲ್ ಆನ್ ಮಾಡಿದ್ದ. ಯಾವಾಗ ಯುವತಿಯ ಮೊಬೈಲ್ ಆನ್ ಆಯಿತೋ ಪೊಲೀಸರು ಫುಲ್ ಅಲರ್ಟ್ ಆಗಿದ್ರು. ಮನೆಗೆ ಬೆಂಕಿ ಬಿದ್ದಾಗ ಮೊಬೈಲ್ ಅದರಲ್ಲಿ ಸುಟ್ಟು ಹೋಗಿರಬಹುದು ಅಂತ ಪೊಲೀಸರು ಅಂದುಕೊಂಡಿದ್ರು. ಆದರೆ ಪೊಲೀಸರ ನಿರೀಕ್ಷೆ ಸುಳ್ಳಾಗಿತ್ತು. ಮನೆಗೆ ಬೆಂಕಿ ಹಚ್ಚಿದವ ಯುವತಿಯ ಮೊಬೈಲ್ ಹೊತ್ತೊಯ್ದಿದ್ದ. ಇದೊಂದೇ ಒಂದು ಸುಳಿವಿನಿಂದ ಪೊಲೀಸರು ಮನೆಗೆ ಬೆಂಕಿ ಹಚ್ಚಿದವ ಯಾರು, ಆ ಯುವತಿಯನ್ನ ಕೊಂದವನು ಯಾರು ಅನ್ನೋದು ತಿಳಿದುಕೊಂಡಿದ್ರು. ಮೊಬೈಲ್ ಆನ್ ಆದ ಬಳಿಕ ಗೊತ್ತಾಗಿತ್ತು ಆ ಕತೆ. ಒನ್ ಸೈಡ್ ಲವ್, ಹಗ್ಗಿಂಗ್, ಬಳಿಕ ಆಗಿತ್ತು ಕೊಲೆ. ಯಾವಾಗ ಸತ್ತು ಹೋಗಿದ್ದ ಯುವತಿಯ ಮೊಬೈಲ್ ಪತ್ತೆಯಾಯಿತು ಪೊಲೀಸರಿಗೆ ಒಂದೊಂದೇ ಸುಳಿವು ಸಿಗುತ್ತಾ ಹೋಗಿತ್ತು. ಇದರ ಹಿಂದಿರುವುದು 18 ವರ್ಷದ ಯುವಕ ಅನ್ನೋ ಹಿಂಟ್ ಸಿಕ್ಕಿತ್ತು. ಅವನು ತನ್ನ ಸುಳಿವು ಸಿಗಬಾರದು ಅಂತ ಎಲ್ಲ ಮುನ್ನೆಚ್ಚರಿಕೆ ವಹಿಸಿದ್ದ. ಎಷ್ಟೆಲ್ಲ ಮುನ್ನೆಚ್ಚರಿಕೆ ವಹಿಸಿದ್ದವ, ಆಕೆಯ ಮೊಬೈಲ್ ಕೊಂಡೊಯ್ದಿದ್ದ. ಮೊಬೈಲ್ ಕದ್ದು ಹೋಗಿದ್ದ ಅವನು ಸುಮಾರು 10 ರಿಂದ 15 ದಿನ ಅದನ್ನ ಆನ್ ಮಾಡಿರಲಿಲ್ಲ. ಆದರೆ ಯಾವಾಗ ಅವನು ಮೊಬೈಲ್ ಆನ್ ಮಾಡಿದ್ನೋ ಅಲ್ಲಿಗೆ ಅವನ ಸುಳಿವು ಪೊಲೀಸರಿಗೆ ಸಿಕ್ಕಿತ್ತು. ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕಳೆದ ಒಂದು ವಾರ ಹಿಂದೆ ಒಂದು ಫೈರ್ ಬೆಂಕಿ ಇದು ಆಕಸ್ಮಿಕ ಬೆಂಕಿ ಬಿದ್ದಿದೆ ಅಂತ ಒಂದು ಮನೆಯಿಂದ ನಮ್ಮ ಕಂಟ್ರೋಲ್ ರೂಮ್ ಮತ್ತು ಫೈರ್ ಔಟ್ ಮಾಹಿತಿ ಬಂದಿತ್ತು. ಅದಾದ ಮೇಲೆ ನಮ್ಮವರು ಚೆಕ್ ಮಾಡುವಾಗ ಫೈರ್ ಔಟ್ ಕೂಡ ಬಂದಿದ್ದರು. ಅಲ್ಲಿ ಒಂದು ಬಾಡಿ, ಲೇಡಿದು ಬಾಡಿ ಸಿಕ್ಕಿತ್ತು. ಸೊ ಯಾವುದು ಕ್ಲೂ ಇರಲಿಲ್ಲ ಆಗ. ಅದಕ್ಕೋಸ್ಕರ FSL ರಿಪೋರ್ಟ್ಗೋಸ್ಕರ ನಾವು ನಾವು ಹೆಸರು ಕಲಿಸಿದ್ದೀವಿ. ಜೊತೆಗೆ ಡಿಟೇಲ್ ಇನ್ವೆಸ್ಟಿಗೇಷನ್ ಮಾಡುವಾಗ ನಂತರ ಗೊತ್ತಾಯಿತು ಇದು ಒಂದು ಮರ್ಡರ್ ಕೇಸ್ ಇದೆ. ಇದು ಮರ್ಡರ್ ಒಬ್ಬ PUC ಓದ್ತಿರೋದು ಒಬ್ಬ ವಿದ್ಯಾರ್ಥಿ ಪಕ್ಕದಲ್ಲಿ ಇರ್ತಾರೆ, ಅವ್ರ ಕಡೆಯಿಂದ ಆಗಿದೆ. ಅವರು ಒಪ್ಕೊಂಡಿದ್ದಾರೆ. ಆದರೆ ಇದರಲ್ಲಿ ಏನೇನು ಎವಿಡೆನ್ಸಸ್ ಇದೆ ಅದು ಬಿಲ್ಡಪ್ ಮಾಡಲಿಕ್ಕೆ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಸೊ ಇದು ಒಂದು ಇನಿಷಿಯಲ್ ನಾವು UDR ಅಂದರೆ ಸಸ್ಪಿಷಿಯಸ್ ಡೆತ್ ಅಂತ ತೊಗೊಂಡಿದ್ದೀವಿ. ಸಸ್ಪಿಷಿಯಸ್ ಡೆತ್ತಲ್ಲಿ ಯಾವುದೂ ನಮ್ಮ ಹತ್ರ ಕ್ಲೂ ಇರಲಿಲ್ಲ. ಬಟ್ ನಮ್ಮ ಪೊಲೀಸರು ಒಳ್ಳೆ ಕೆಲಸ ಮಾಡಿ ಇದು ಮರ್ಡರ್ ಕೇಸ್ ಡಿಟೆಕ್ಟ್ ಮಾಡಿ ಆರೋಪಿ ಅವ್ರಿಗೆ ಅರೆಸ್ಟ್ ಮಾಡಿದ್ರು. ಮೇಲ್ ನೋಟ್ಗೆ ಅವ್ರ ಪಕ್ಕದಲ್ಲಿ ಜಸ್ಟ್ ನೇಬರ್, ಇಮಿಡಿಯೇಟ್ ನೇಬರ್, ಅವರು ಪರಿಚಯ ಇರಲಿಲ್ಲ. ಪರಿಚಯ ಅಂದರೆ ಮುಖ ಪರಿಚಯ ಇದ್ದೇ ಇರ್ತದೆ. ಆದರೆ ಅವರು ಬೇರೆ ಯಾವುದು ಅವ್ರ ಜೊತೆಗೆ, ಯಾಕೆಂದರೆ ಯಾರು ಡಿಸೀಸ್ ಲೇಡಿದು 34 ವರ್ಷ ಏಜಿದೆ, ಇವ್ರದ್ದು 18-19 ಇಯರ್ಸ್ ಏಜ್. ಇದು ಇನ್ವೆಸ್ಟಿಗೇಷನ್ ಪಾತ್ರ ಇದೆ. ಸೊ ನಾವು ಸರ್, ಆಸ್ ಪರ್ FIR ಅಲ್ಲಿ ಅತ್ಯಾಚಾರ ಆಗಿದೆ ಅನ್ನೋದು ಒಂದು ಸೆಕ್ಷನ್ ಅನ್ನು ಸೇರಿಸ್ಕೊಂಡಿದ್ದಾರೆ ಸರ್. ಇಲ್ಲ, ಅದು ನಾವು ಲೇಡಿದು ಇದೆ. ಸೊ ನಾವು ನ್ಯಾಚುರಲ್ ಆಗಿ ಎಲ್ಲ ಆಯಾಮದಿಂದ ನೋಡಬೇಕಾಗುತ್ತೆ. ಸದ್ಯಕ್ಕೆ ಮರ್ಡರ್ ಅಂತ ಗೊತ್ತಾಗಿದೆ, ಅದರ ಬಗ್ಗೆ ಕೂಡ ತನಿಖೆ ಮಾಡಿ. ರಾಮಮೂರ್ತಿ ನಗರದ ಸುಬ್ರಹ್ಮಣ್ಯ ಲೇಔಟ್ನಲ್ಲಿ ಘಟನೆ ಹೇಗೆ ನಡೀತು, ಆ ಹುಡುಗನನ್ನ ಪ್ರಚೋದಿಸಿದ್ದು ಏನು, ಕೇರಳ ಮೂಲದ ಯುವಕ ಶರ್ಮಿಳಾರನ್ನ ಕೊಂದಿದ್ಯಾಕೆ ಅಂತ ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್ ವಿವರಿಸಿದ್ದಾರೆ. ಅದನ್ನ ನೋಡೋಣ ಬನ್ನಿ. ಟೆಕ್ಕಿ ಶರ್ಮಿಳಾ ಸಾವು ಇದೀಗ ಸ್ಫೋಟಕ ಟ್ವಿಸ್ಟ್ ಒಂದನ್ನು ಪಡ್ಕೊಂಡಿರುವಂಥದ್ದು. ಮೊದಲಿಗೆ ಆ ಒಂದು ಘಟನೆ ಆದಂಥ ಸಂದರ್ಭದಲ್ಲಿ ಅದು ಕೇವಲ ಒಂದು ಮನೆಯಲ್ಲಿ ಬಿದ್ದಂಥ ಬೆಂಕಿಯಿಂದ ಟೆಕ್ಕಿ ಶರ್ಮಿಳಾ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇತ್ತು. ಆದರೆ ದಿನ ಕಳೆದಂತೆ ಪೊಲೀಸರ ಇನ್ವೆಸ್ಟಿಗೇಷನ್ ಆದ ನಂತರದಲ್ಲಿ ಇದೊಂದು ಕೊಲೆ ಅನ್ನೋದು ಈಗಾಗಲೇ ಸ್ಪಷ್ಟವಾಗಿರುವಂಥದ್ದು. ಇನ್ನು ವಿಚಿತ್ರ ಏನಂದರೆ, ಶರ್ಮಿಳಾ ವಾಸ ಇದ್ದಂತಹ ಪಕ್ಕದ ಬಿಲ್ಡಿಂಗ್ನಲ್ಲೇ ಇದ್ದಂತಹ ಕರ್ನಲ್ ಎಂಬಾತ ಏನಿದ್ದಾನೆ, 18 ವರ್ಷ 3 ತಿಂಗಳ ಒಂದು ಆಸ್ಪಾಸಿನ ಯುವಕ ಏನಿದ್ದಾನೆ, ಆತನೇ ಈ ಒಂದು ಕೊಲೆಯ ಆರೋಪಿ ಅಂತಲೂ ಕೂಡ ಈಗಾಗಲೇ ಗೊತ್ತಾಗ್ತಿದೆ. ಈಗ ನಾವು ಕೂಡ ಆ ಒಂದು ಘಟನಾ ಸ್ಥಳದಲ್ಲಿದ್ದೀವಿ. ಈಗ ದೃಶ್ಯಗಳು ಸಹ ನೀವು ನೋಡ್ತಾ ಇದ್ರೆ, ಈ ಒಂದು ಬಿಲ್ಡಿಂಗ್ ಏನಿದೆ, ಈಗ ನಾವು ನಿಂತಿರುವಂತಹ ಬಿಲ್ಡಿಂಗ್ನ ಗ್ರೌಂಡ್ ಫ್ಲೋರ್ನಲ್ಲಿ ಆರೋಪಿ ಕರ್ನಲ್ ವಾಸ ಇರ್ತಾನೆ. ಇಲ್ಲಿ ವಾಸ ಇರುವಂಥವನು ಆಗಾಗ ಈ ಒಂದು ಮಹಡಿಗೆ ಬರ್ತಾ ಇರ್ತಾನೆ. ಈಗ ಈ ಒಂದು ಡೋರ್ ಏನು ಕಾಣ್ತಿದೆ, ಪಕ್ಕದ ಡೋರು, ಅಲ್ಲಿರುವಂಥ ಫಸ್ಟ್ನೇ ಫ್ಲೋರ್ನಲ್ಲಿ ಶರ್ಮಿಳಾ ವಾಸ ಇರ್ತಾರೆ. ಅವರು ಟೆಕ್ಕಿ, 34 ವರ್ಷ,
ಸೊ ಹೀಗಾಗಿ ಅವರು ಮದುವೆ ಆಗಿಲ್ಲ, ಹೀಗಾಗಿ ಇಲ್ಲೇ ವಾಸ ಇರ್ತಾರೆ. ಅವತ್ತು ಕೂಡ ಏನೋ ಎಂದಂತೆ ಅವರು ಕೂಡ ಮಾತಾಡ್ಸಿದ್ದಾರೆ. ಅಂದ್ರೆ ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಇಬ್ರು ಮಾತನಾಡುವಂತದ್ದು ಮಾಡಿದ್ದಾರೆ. ಯಾಕಂದ್ರೆ ಇದೇ ತಿಂಗಳ ಜನವರಿ 3ನೇ ತಾರೀಕು ರಾತ್ರಿ ಏಕಾಏಕಿ ಆಕೆಯನ್ನ ಹಿಂದೆಯಿಂದ ತಪ್ಕೊಳ್ಳೋದಕ್ಕೂ ಕೂಡ ಮುಂದಾಗ್ತಾನೆ. ಆಗ ತಕ್ಷಣ ಆಕೆ ಕೂಡ ಒಂದು ರೀತಿ ಶಾಕ್ ಆಗುತ್ತೆ, ಅದನ್ನ ಪ್ರತಿರೋಧವನ್ನ ವ್ಯಕ್ತಪಡಿಸ್ತಾಳೆ. ನೀನ್ ಯಾಕೆ ಈ ರೀತಿಯಾಗಿ ಮಾಡ್ತಿದ್ಯ ಅಂತ. ಆಗ ತಕ್ಷಣ ಆತ ಎಲ್ಲಿ ಗೊತ್ತಾಗ್ಬಿಡತ್ತೋ, ಹೊರಗಡೆ ಕಿರ್ಚ್ಬಿಡ್ತಾಳೋ ಅಂತ ಹೇಳಿ ಈತ ಏನ್ ಮಾಡ್ತಾನೆ, ತಕ್ಷಣ ಆಕೆಗೆ ಹಲ್ಲೆ ಮಾಡ್ತಾನೆ. ಆಕೆ ಕೂಡ ಜ್ಞಾನ ತಪ್ಪಿ ಬಿದ್ದಿದ್ದಾಳೆ. ಆನಂತರ ಆತ ಕೂಡ ಅತ್ಯಾಚಾರ ಮಾಡಿದಾನೆ ಅನ್ನೋ ಒಂದು ವಿಚಾರಗಳು ಪ್ರಸ್ತಾಪ ಆಗ್ತಿದೆ. ಆದರೆ ಅದು ನಿಜನ ಸುಳ್ಳು ಅನ್ನೋದ್ರ ಬಗ್ಗೆ ಈಗಾಗಲೇ ತನಿಖೆ ಆಗ್ಬೇಕಾಗಿದೆ. ಬೆಂಕಿ ಹಚ್ತಾನೆ, ಬೆಂಕಿ ಹಚ್ಚಿ ಆನಂತರ ಇಲ್ಲಿಂದ ಪರಾರಿ ಆಗ್ತಾನೆ. ಆನಂತರ ಏನು ಅಕ್ಕಪಕ್ಕದವರು ಎಲ್ಲರೂ ನೋಡಿದಂತ ಸಂದರ್ಭದಲ್ಲಿ ಬೆಂಕಿ ಬಿದ್ದಿದೆ ಅಂತ ಹೇಳಿ ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಮಾಹಿತಿ ಕೊಟ್ಟಿದ್ದ ತಕ್ಷಣ ಪೊಲೀಸರು ಬರ್ತಾರೆ, ಪ್ರಾರಂಭ ಮಾಡ್ತಾರೋ. ಪೊಲೀಸರಿಗೆ ಆಗ ಒಂದೊಂದು ವಿಚಾರಗಳು ಗೊತ್ತಾಗುತ್ತೆ. ಈತ ಆಕೆಯ ಮೊಬೈಲಿಗೆ ಏನು ಸಿಮ್ ಕಾರ್ಡ್ ಕೂಡ ಹಾಕಿದ್ದಾನೆ ಅನ್ನೋ ಮಾಹಿತಿ ಇದೆ. ಮತ್ತೆ ಒಂದು ಅರ್ಧದಿಂದ 3/4 ಗಂಟೆ ಕೂಡ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ದಾನೆ ಅಂತಾನೂ ಇದೆ. ಸೊ ಈಗ ಆ ಒಂದು ವಿಚಾರದಲ್ಲಿ ಈಗ ಏನು ಅತ್ಯಾಚಾರ ಮಾಡಿದಾನ, ಮತ್ತೆ ಆ ಒಂದು ಮೊಬೈಲಲ್ಲಿ ಸಿಮ್ ಹಾಕಿರುವಂಥದ್ದು, ಹೀಗೆ ಸಾಕಷ್ಟು ವಿಚಾರಗಳು ಕೂಡ ಈಗಾಗಲೇ ಪೊಲೀಸರ ಬಳಿ ಕೂಡ ಇರುವಂಥದ್ದು. ಆಕೆಯ ಮೊಬೈಲಲ್ಲಿ ಈತ ಸಿಮ್ ಕಾರ್ಡ್ ಹಾಕಿರೋದು ಗೊತ್ತಾಗುತ್ತೆ. ತಕ್ಷಣ ಆತನನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಈತನೇ ಏನು ಆಕೆಯ ಮೇಲಿದ್ದಂಥ ವ್ಯಾಮೋಹದಿಂದ ಈ ರೀತಿಯಾದಂಥ ಕೃತ್ಯ ಮಾಡಿದ್ದಾನೆ ಅಂತ ಹೇಳಿ. ಶರ್ಮಿಳಾ ಕೂಡ ಮದುವೆ ಆಗದೆ ಒಬ್ಬರೇ ಕೂಡ ವಾಸವಿದ್ರು ಅಂತಾನೂ ಕೂಡ ಗೊತ್ತಾಗ್ತದೆ.